ಸ್ನೇಹಿತರೆ, ಇದೀಗ ರೈಲ್ವೆ ಸಂಘದ ಮಾನ್ಯತೆಗಾಗಿ ಚುನಾವಣೆ ಇಡೀ ದೇಶದಾದ್ಯಂತ ಎಲ್ಲ ರೈಲ್ವೆ ವಲಯಗಳ ನಡುವೆ ನಡೀತಾ ಇದೆ. ಸೊ ಅದೇ ರೀತಿ ನಮ್ಮ ಕರ್ನಾಟಕದ ಭಾಗದಲ್ಲೂ ಕೂಡ ಹುಬ್ಬಳ್ಳಿ ರೈಲ್ವೆ ಒಂದು ಝೋನ್ ಏನಿದೆ, ವಲಯ ಇದೆ, ಅಲ್ಲಿ ಕೂಡ ರೈಲ್ವೆ ನೌಕರರ ಸಂಘದ ಮಾನ್ಯತೆಗೆ ಚುನಾವಣೆ ನಡೆದಿದೆ. ಇದೇ ಒಂದು ಡಿಸೆಂಬರ್ 4, 5, 6 3 ದಿನಗಳ ಕಾಲ ಏನು ಒಂದು ಚುನಾವಣೆ ನಡೆಯಿದೆ. ಇಲ್ಲಿ ನಮ್ಮ ಯೂನಿಯನ್, ನಮ್ಮ AIUTUCಗೆ ಸಂಯೋಜಿತ ಆಗಿರ್ತಕ್ಕಂಥ ಒಂದು ಯೂನಿಯನ್, ಸೌತ್ ವೆಸ್ಟರ್ನ್ ರೈಲ್ವೆ ಎಂಪ್ಲಾಯೀಸ್ ಯೂನಿಯನ್ ಕೂಡ ಕಣದಲ್ಲಿದೆ. ಈ ಒಂದು ನಾವು ಭಾಳ ಮೂಲಭೂತವಾಗಿ ಗಮನಿಸಬೇಕು. 1991ರಲ್ಲಿ ನಮ್ಮ ದೇಶದಲ್ಲಿ ಏನೋ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳು ಬಂತು. ಅದು ಬಂದಾಗ ದೇಶದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ಈ ಪ್ರೈವೇಟೈಸೇಷನ್ ಪ್ರೋಗ್ರಾಮ್ಗಳು ಶುರುವಾಯಿತು. ಇತ್ತೀಚಿನ ಕಳೆದ 10 ವರ್ಷಗಳಲ್ಲಂತೂ ಈ ಪ್ರೈವೇಟೈಸೇಷನ್ ಅನ್ನೋದು ತುಂಬ ವ್ಯಾಪಕವಾಗಿ, ಆಮೇಲೆ ತುಂಬ ಲಜ್ಜೆಗೇಡಿತನದಿಂದ ಲಜ್ಜೆ ಬಿಟ್ಟು ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ. ಅದು ಅಂಬಾನಿ, ಅದಾನಿ ಇಂಥವರಿಗೆ ತುಂಡು ತುಂಡು ಮಾಡಿ ನಮ್ಮ ದೇಶದ ಆಸ್ತಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ ನಮಗೆ 25 ವರ್ಷಗಳ ಹಿಂದೆ ಏನು ರೈಲ್ವೆ ನೆಟ್ವರ್ಕ್ ಇತ್ತು, ಆ ನೆಟ್ವರ್ಕಲ್ಲೂ ಅದ್ರ ಬಳಕೆ ಮಾಡೋರ ಸಂಖ್ಯೆನಲ್ಲೂ ಅಗಾಧವಾಗಿ ಬದಲಾವಣೆ ಆಗಿದೆ. ಅಂದರೆ ಜನಗಳು ಅದರ ಸರ್ವೀಸನ್ನು ಬಯಸಿ ಅದರ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಗೂಡ್ಸ್ ಇರ್ಬೋದು, ಪ್ಯಾಸೆಂಜರ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಅಲ್ಲಿ ಸೇವೆ ಮಾಡ್ತಕ್ಕಂಥ ನೌಕರರ ಪ್ರಮಾಣ ಗಣನೀಯವಾಗಿ ಬೀಳ್ತಾ ಇದೆ. ಸೊ ಇವೆರಡೂ ನಾವು ಬ್ಯಾಲೆನ್ಸ್ ಮಾಡಿ ನೋಡಬೇಕು. ಸೊ ಇದರಿಂದ ನೌಕರರ ಮೇಲೆ ಏನಾಗ್ತಾ ಇದೆ, ಉಳಿದಿರೋ ಕಾರ್ಮಿಕರ ಮೇಲೆ ಅದು ತುಂಬ ಒತ್ತಡ ಆಗ್ತಾ ಇದೆ. ಈ ತುಂಬ ಜನ ಸಾರ್ವಜನಿಕರಲ್ಲಿ ರೈಲ್ವೆ ಒಳಗಡೆ ನೌಕರರ ಮೇಲೆ ಏನು ಒತ್ತಡ ಇದೆ ಅನ್ನೋದು ತಿಳುವಳಿಕೆ ಇಲ್ಲ. 12 ತಾಸು ಕೆಲಸ ಮಾಡ್ತಾರೆ ಲೈನ್ ಮೇಲೆ ಕೆಲಸ ಹೋಗೋರು, ಟ್ರ್ಯಾಕ್ಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಿಗೆ 12 ತಾಸಿದೆ. ಸಿಕ್ಕಾಬಟ್ಟೆ ಪ್ರೆಷರ್ ಇದೆ. ಕಡಿಮೆ ವರ್ಕ್ ಫೋರ್ಸ್ ಮಾಡಿ ಇವರು ಇರೋರಿಂದನೇ ಒತ್ತಡ ಹಾಕಿ ಮಾಡಿಸ್ತಾ ಇದ್ದಾರೆ. ಏನೂ ಮಾತಾಡದಂಥ ವಾತಾವರಣ ಇದೆ. OT ಸಹ ಕೊಡೋದಿಲ್ಲ, ಆ ಥರದ್ದೊಂದು ವಾತಾವರಣ ನಡೆಯುತ್ತೆ. ಕಾನೂನು ಸಹ ರೈಲ್ವೆಯಷ್ಟು ಕಾನೂನನ್ನು, ಕಾರ್ಮಿಕ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿರೋ ಇನ್ನೊಂದು ಇಲಾಖೆ ಯಾವುದೂ ಇಲ್ಲ. ಆದರೆ ದೊಡ್ಡ ದೊಡ್ಡ ಯೂನಿಯನ್ಗಳು ಕಣ್ಣು ಮುಚ್ಕೊಂಡು ಎಲ್ಲವಕ್ಕೂ ಸಹ ಓಕೆ ಮುದ್ರೆ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಪ್ರತಿಯೊಬ್ಬ ಕರ್ಮಚಾರಿ, ಅಂದರೆ ನಮ್ಮ ರೈಲ್ವೆ ನೌಕರರಲ್ಲಿ ಇದು ಮನದಾಳದಲ್ಲಿ ಇದೆ. ರೈಲ್ವೆ ಒಂದು ಎಂಪ್ಲಾಯ್ಸ್ ಗ್ರೀವೆನ್ಸಸ್ ಇರಲಿ, ಎಗನೆಸ್ಟ್ ಆಂಟಿ ಲೇಬರ್ ಪಾಲಿಸೀಸ್ ಏನು ತಗೊಂಡು ಬರ್ತಾ ಇದ್ದೋ ಕೇಂದ್ರ ప్రభుత్ವ ತಗೊಂಡು ಬರ್ತಾ ಇದ್ದದೋ, ಈವನ್ ರೈಲ್ವೆ ಬೋರ್ಡ್ನಿಂದ ಒಂದು ರೂಲ್ಸ್ ಬರ್ತಾ ಇದ್ದವೋ, ದಿನದಿನಕ್ಕೆ ರೈಲ್ವೆ ಕಾರ್ಮಿಕರ ಒಂದು ಭದ್ರತೆಗೆ ಅಪಘಾತ ಬಂದಿದ್ದಂಗೆ ನಡೀತಾ ಇದೆ. 2 ಟೈಮ್ ಇವರು ಸ್ಟ್ರೈಕ್ ಬ್ಯಾಲೆಟ್ ತಗೊಂಡು ಬಂದಿದ್ರು. ಆ 2 ಟೈಮ್ ನಾವು ಎಲ್ಲ ಎಂಪ್ಲಾಯೀಸ್ಗೆ ನಾವು ಪ್ರಚಾರ ಮಾಡಿದ್ವಿ, ಇನ್ ಫೇವರ್ ಆಫ್ ಸ್ಟ್ರೈಕ್ ವೋಟ್ ಹಾಕಿದ್ರು. ಅದು ಪ್ರೆಷರ್ ಒಂದು ಬಂದುಬಿಟ್ಟು ಮೂವ್ಮೆಂಟ್ ಡೆವಲಪ್ಮೆಂಟ್ ಮಾಡ್ತಾರೋ, ಅದರಿಂದ ಎಂಪ್ಲಾಯೀಸ್ ಒಂದು ಗ್ರೀವೆನ್ಸಸ್ ಸಾಲ್ವ್ ಆಗ್ಬೋದು, ಅವ್ರ ಪ್ರಾಬ್ಲಮ್ಸ್ ತಡೆಗಟ್ಟಲಿಕ್ಕೆ ಒಂದು ಆಸ್ಕಾರ ಆಗ್ತದೆ ಅಂತ ಒಂದು ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ವಿ. ಆದರೆ 2 ಟೈಮು ಸ್ಟ್ರೈಕ್ ಬ್ಯಾಲೆಟ್ ಮಾಡಿದ್ದ ನಮ್ಮ ಈ ಎಸ್ಟಾಬ್ಲಿಷ್ಡ್ ಯೂನಿಯನ್ಸು ಯಾರಕ್ಕೆ ಏನು ಗುರ್ತಿಲ್ಲದಂಗೆ ಮೂವ್ಮೆಂಟ್ಗೆ ಇವರು ಹೋಗಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಭಾಳ ನಿರೀಕ್ಷೆಯಲ್ಲಿ, ಅಂದರೆ ವಾಜಪೇಯಿ ಸರ್ಕಾರ ಏನು ಜಾಗತೀಕರಣದ ಭಾಗವಾಗಿ NPS ಅನ್ನು ಜಾರಿ ಮಾಡಿದ್ರು, ಅದರ ವಿರುದ್ಧ ದೇಶದಾದ್ಯಂತ ಕೇವಲ ರೈಲ್ವೆ ನೌಕರರಲ್ಲ, ಎಲ್ಲ ಸರ್ಕಾರಿ ನೌಕರರು ಅದನ್ನು ವಿರೋಧಿಸ್ತಾ ಬಂದಿದ್ದರು. ಅದು ಒಂದು ವ್ಯಾಪಕವಾಗಿ ಚುನಾವಣೆಯಲ್ಲಿ ಚರ್ಚೆ ಆಯಿತು. ಅದನ್ನೇ ರೈಲ್ವೆ ನೌಕರರು ಸಹ ತುಂಬ ವಿರೋಧಿಸ್ತಾ ಇದ್ದರು. ಈಗ ಏನು ಪ್ರಮುಖ ರೈಲ್ವೇನಲ್ಲಿ ಇರ್ತಕ್ಕಂಥ ಯೂನಿಯನ್ಗಳಿದೆ, ಸರ್ಕಾರ ಜೊತೆ ಸಂಪರ್ಕ ಇರ್ತಕ್ಕಂಥ ಯೂನಿಯನ್ಗಳಿರ್ಬೋದು, ಆಮೇಲೆ ಸರ್ಕಾರಕ್ಕೆ ಬೆಂಬಲಿಸಿ ಅವ್ರು ಹೇಳ್ದಂಗೆ ಓಕೆ ಮುದ್ರೆ ಕೊಡುತ್ತಂಥ ಯೂನಿಯನ್ಗಳಿರ್ಬೋದು, ಗ್ಯಾರಂಟಿ ಕೊಟ್ಟರು ನಾವು OPS ಜಾರಿ ಮಾಡಿಸ್ತೀವಿ ಅಂತ. ಚರ್ಚೆ ಮಾಡ್ಕೊಂಡು ಬಂದಮೇಲೆ ಹೋಗಿ ಯುವ ಐತೆ ವಿನಃ ಜನಗಳಿಂದ ಕಡಿತ ಆಗೋ ದುಡ್ಡು ಏನೂ ಆಗಲಿಲ್ಲ. ರ್ಯಾದರ್ NPSಗಿಂತ ವಂಚನೆ ಮಾಡುವಂತಹ ಮೋಸಕ್ಕೆ ನಮ್ಮ ಯೂನಿಯನ್ಗಳು ಸೈನ್ ಹಾಕಿ ಇದನ್ನು ಒಪ್ಕೊಂಡು ಬಂದರು. ಇವತ್ತು 8th ಪೇ ಕಮಿಷನ್ ಬರೋ ಒಂದು ಸಂದರ್ಭದಲ್ಲಿ ಮತ್ತು ಇನ್ನೊಂದು ದ್ರೋಹಕ್ಕೆ ಮುಂದಕ್ಕೆ ಬಂದಿದ್ದಾರೆ. NPSನಲ್ಲಿ ಅಟ್ಲೀಸ್ಟ್ 60% ಆಫ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ವಿತ್ಡ್ರಾ ಮಾಡ್ಕೋಬೋದಿತ್ತು. ಈ UPSನಲ್ಲಿ ಅದಕ್ಕೆ ಕೊಡ್ಲಿಕ್ಕೆ ಇವನು ಸರ್ಕಾರನೂ ಒಪ್ತಾ ಇಲ್ಲ. ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತಾ ಇದ್ವಿ, ಅದರಿಂದ ಎಂಪ್ಲಾಯೀಸ್ ಕಡೆಯಿಂದ 10% ಆಫ್ ಬೇಸಿಕ್ ಪ್ಲಸ್ DA ಕಟ್ ಮಾಡಿದ್ದು ಒಂದು 25 ವರ್ಷ ಆದ ನಂತರ ಬರೆದ ಅಮೌಂಟು ಹ್ಯೂಜ್ ಅಮೌಂಟ್ ಅಕಮುಲೇಟ್ ಆಗ್ತಾ ಇದೆ. ಈ ಅಮೌಂಟ್ ಕೊಡ್ಲಿಕ್ಕೆ ಸರ್ಕಾರನು
ಒಪ್ಪಿಗೆ ಒಪ್ತಾ ಇಲ್ಲ. ಅದರಿಂದ UPS ತಗೊಂಡು ಬಂದಿದ್ದಾರೆ. ಇದನ್ನು ಇಬ್ಬರು ಫೆಡರೇಷನ್ಸ್ ನೆಕ್ಸ್ಟ್ ಈ ಸರ್ಕಾರದ ಒಂದು ಆರ್ಗನೈಸೇಷನ್ ಇದ್ದಿದ್ದವ್ರನ್ನು ಇವರಿಗೆ ಒಪ್ಪಿಗೆ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ವಿ. ಈಗ ನಾವು ನೌಕರರಲ್ಲಿ ಚರ್ಚೆ ಮಾಡಬೇಕಾಗಿರೋದೇನೆಂದರೆ, ಇವತ್ತು ಈ ಚುನಾವಣೆಗಳು ಏನು ನಡೀತಾ ಇದೆ ರೈಲ್ವೆ ಇದರಲ್ಲಿ, ಈ ಆರ್ಥಿಕ ನೀತಿಗಳು ಏನು, ಯೂನಿಯನ್ಗಳು ಯಾವ ನೀತಿಯನ್ನು ಬೆಂಬಲಿಸ್ತವೆ, ಯಾವ ಯೂನಿಯನ್ನಿಂದ ಏನೇನು ವಿಚಾರ ಇದೆ, ಅವರ ಆರ್ಥಿಕ ಪಾಲಿಸಿ ಇದೆ, ಇವುಗಳನ್ನು ನೌಕರರು ಚರ್ಚೆ ಮಾಡಿ ವೋಟ್ ಹಾಕಂಗೆ ಆಗಬೇಕು. ಇದರಿಂದ ನಾವು ಈ ಒಂದು ಎಲೆಕ್ಷನ್ಸ್ನ ಒಂದು ಮೂಮೆಂಟ್, ಒಂದು ಹೋರಾಟ ಅಂತ ನಾವು ತಗೊಂಡು ಬಿಟ್ಟು ಎಂಪ್ಲಾಯ್ಸ್ನಿ ಎಲ್ಲರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ನಾವು ನಿರ್ಧಾರ ತಗೊಂಡು ಎಲೆಕ್ಷನ್ಸ್ಲಿ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲರ ಒಂದು ಬೆಂಬಲ ಬೇಕು. ನಮ್ಮ SWR EUನು ನೀವು ಎಲೆಕ್ಷನ್ಸ್ನಲ್ಲಿ ಎಲೆಕ್ಟ್ ಮಾಡ್ತೀರಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾರೆಲ್ಲ ಸಂಪರ್ಕದಲ್ಲಿ ರೈಲ್ವೆ ನೌಕರರಿದ್ದಾರೆ ಅವ್ರ ನಡುವೆ ನಮ್ಮ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಎಂಪ್ಲಾಯೀಸ್ ಯೂನಿಯನ್ನ ಗೆಲ್ಲಬೇಕು ಅಂತೇಳಿ ನಾವು ಪ್ರಚಾರ ಮಾಡೋಣ.